ಕೇಶವನಾಥ, ಹೊರಡ್ತೀನಿ ನಾನು ಕೇರಳಕ್ಕೆ, ಇಲ್ಲಿರೋದಿಲ್ಲ. ಏನಾಯ್ತು? ನಿಮಗೆ ಅಗೌರವ ಸೂಚಿಸುವಂತದ್ದನ್ನ ನಾನೇನು ಮಾಡಿದ್ದೀನಿ? ರೌಡಿಗಳನ್ನ ಕಾವಲಿಟ್ಟಿದ್ದ. ಪೂಜೆಗಿಟ್ಟಿರೋ ಒಂದು ದರ್ಭೆ ಸಾಕು ಈ ಮನೆ ಹೊತ್ತು ಉರಿಯೋದಕ್ಕೆ. ನನ್ನ ಸುತ್ತ ಕತ್ತಿ ಹಿಡಿದು ನಿಂತಿರೋ ರೋಡಿಗಳು ಯಾವ ಲೆಕ್ಕಕ್ಕೂ ಅಲ್ಲ ನನಗೆ. ಭೂಪಾಲು, ಭೂಪಾಲು, ಮನೆ ಸುತ್ತ ರೂಢಿಗಳನ್ನ ನಿಲ್ಲಿಸಿದ್ದು ನೀನಾ? ಬೋಗಳು 9 ವರ್ಷಗಳಿರೋ ಶಂಕ ಅಲ್ವಾ ದಣಿ? ಧರ್ಮರಾಯನು ರಾಜ್ಯ ಆಳಿದ್ದ, ಮೋಹ ಯಾರನ್ನೂ ಬಿಟ್ಟಿಲ್ಲ, ಅದಕ್ಕೆ ಹೊರಗಡೆ ನಂಬೂದರಿಗಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ಕ್ಷಮೆ ಕೇಳು ಅಂದೆ. ನಾನ್ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಹೋದ್ರೆ ನೀವು ನನಗೆ ಹೊಡಿತಿರಲ್ಲ ದಣಿ. ಆಯ್ತು ಬಿಡಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ ನಂಬೂದರಿಗಳೇ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತೇ ಇದೆ. ನಿನ್ ಕ್ರಿಯೆಗಳಿಂದ ನಿನಗ್ ನೀನೇ ಕಂಟಕ ತಂದ್ಕೋತಿದ್ಯಾ? ಮೇಷ್ಟ್ರು ಏನೋ ಅಂದ್ರು ಅಂತ ಅವ್ರಿಗೆ ಕಪಾಳ ಕೊಡ್ತಿದ್ದೆ ಸ್ಕೂಲ್ನಲ್ಲಿ. ಕೆಲಸದೊಳಗೆ ಹೊಡೆಯೋದೇನು ದೊಡ್ಡದಲ್ಲ. ಮಂಗಳ 10 ನಿಮಿಷಕ್ಕೆ ಮುಂಚೆ ಬಟ್ಟೆ ಇಸ್ತ್ರಿ ಮಾಡ್ಬಿಟ್ಟು ನಾನು ರೂಮ್ ಒಳಗೆ ಹೋಗಿದ್ದವಳು ನೀನೇ ತಾನೇ? ಹ್ಞೂ ಬಾವಾ. ತೆಗೆದು ಬಿಟ್ಟ ಅಂದ್ರೆ ವಾರ ಮೇಲೆ ಎದ್ದೇಳಬಾರ್ದು. ತಾಯಿ ಫೋಟೋನ್ ಬಿಡಿಸಿದೆಯಲ್ಲೇ, ಬಿಡಿಸಿ ನಿಮ್ಗೆ ಅನ್ನ ಹಾಕೋದಲ್ದೆ ನೀವು ಮಾಡೋ ಹಾಳುಗೇಡಿ ಕೆಲಸಗಳಿಗೆ ಎಕ್ಸ್ಟ್ರಾ ದಂಡ ತರ್ತಲೇ ಇರ್ಬೇಕು. ನಾನು ದರಿದ್ರದವುಗಳನ್ನ ತಂದು ಬೀಳ್ಸಿದ್ದು ಅವರಲ್ಲ, ನಾನು. ಅಲ್ಲ ಹರಟೆ, ನಿಂದ ಕೆಲಸ ಇದು, ಸುಮ್ಮನೆ ಇರಲ್ವಲ್ಲ, ಏನಾದ್ರೂ ಮಾಡ್ತಿರ್ತೀಯ. ಬೇಕು ಅಂತ ಮಾಡಿದ್ದಲ್ಲ. ಪ್ರತಿ ದಿವಸ ಅಮ್ಮನ ಮುಖ ನೋಡದೆ ಹೋದ್ರೆ ಮನ್ಸಿಗೆ ಶಾಂತಿನೇ ಇರೋದಿಲ್ಲ. ನಿಮ್ಮಗಳಿಗೆ ಏನು ಅರ್ಥ ಆಗ್ಬೇಕಿದೆಲ್ಲ. ನಾನು ಇವತ್ತಿದ್ದು ನಾಳೆ ಹೋಗೋಳು. ನಿಮ್ಮ ಮಗನ ಹೆಸರಲ್ಲಿ ಟಿಂಬರ್ ಡಿಪೋ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕ ಚಿಕ್ಕ ವಿಚಾರನ ದೊಡ್ಡದಾಗಿ ಬೆಳೆಯೋಕೆ ಬಿಡಬಾರ್ದು. ಮನ್ಸು ಮುರಿದೋಗುತ್ತೆ. ಮನ್ಸು ಮುರಿದೋದ್ರೆ ಮನುಷ್ಯ ವಿರುದ್ಧವಾಗಿ ನಿಂತ್ಬಿಡ್ತಾನೆ. ನನ್ನ ಕ್ಷಮಿಸ್ಬಿಡೆ ತಾಯಿ, ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ನಾನೊಂದು ಮಾತು ಹೇಳ. ಶಂಕ ಕಾಣೆಯಾಗಿದ್ದು 1945ನೇ ಇಸ್ವಿನಲ್ಲಿ. ಶಂಕದಲ್ಲಿ 9 ವರನ ತುಂಬಿದವರು ಅಮ್ಮನವರು. ಅಮ್ಮನವ್ರ ಉದ್ದೇಶ ಲೋಕ ಕಲ್ಯಾಣ. ಅದೇ ಶಂಕ ಇದು ಅಂತ ನಿಮ್ ಮನ್ಸಲ್ಲಿ. ಈ ಶಂಕ ಆ ಶಂಕ ಆಗಿಲ್ದೇ ಇರ್ಬೋದಲ್ವಾ? ಏನು ನಂಬುದ್ರಿಗಳೇ, ನಿಮ್ಮ ಶಿಷ್ಯ ನಿಮ್ಮ ಶಕ್ತಿ ಬಗ್ಗೆ, ನಿಮ್ಮ ಗ್ರಹಿಕೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾನೆ. ಇವತ್ತು ಗುರುವಾರ, ಶುಕ್ರವಾರ ಸಂಜೆ ಸೂರ್ಯ ಮುಳುಗಿದ ನಂತರ ಎಲ್ಲ ಅನುಮಾನಗಳಿಗೂ ತೆರೆ ಎಳಿತೀನಿ. ಶುಕ್ರವಾರ ಸೂರ್ಯಾಸ್ತದ ನಂತರ ದುರ್ಗಾಪುರ ಅನ್ನೋ ಹೆಸರೇ ಇರೋದಿಲ್ಲ. ದುರ್ಗಾಪುರದ ಬದಲಾಗಿ ಮಾರ್ತಾಂಡಪುರ, ಮಾರ್ತಾಂಡಪುರ, ಮಾರ್ತಾಂಡಪುರ. ಈ ಅಟ್ಟಹಾಸನೇ ನಾನು ಬೇಡ ಅನ್ನೋದು. ಶುಕ್ರವಾರದ ನಂತರ ಪ್ರಪಂಚನೇ ಆಳ್ತೀನಿ ಅಂತ ಹೊರಟು ಬಿಡ್ತೀಯ. ಅಮ್ಮನವರು ಎದುರಾದ್ರೆ ಏನ್ ನಿನ್ನ ಪರಿಸ್ಥಿತಿ ಅಂತ ಚಿಂತೆ ಆಗ್ತಾ ಇದೆ, ಆತಂಕ ಆಗ್ತಾ ಇದೆ. ಧರ್ಮ ಸಂಸ್ಥಾಪನೆಗೆ ದೇವರು ಅವತರಿಸಿದರೆ ಆಗೋದು ಸಂಹಾರ. ದೇವಿ